ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಳ್ಳನ್ ತರ ಹೋಗ್ತಾ ಇದ್ದಾನೆ. ದಾಮಿನಿನೇ ನೋಡ್ಕೊಂಡು ಹೋಗ್ತಿರೋ ರೀತಿ ನೋಡಿದ್ರೆ ನಮ್ಮ ಕಣ್ಣು ಮರೆಸಿ ಏನೋ ಮಾಡಕ್ ಪ್ಲಾನ್ ಮಾಡಿದಾನ. ಮೋಸ್ಟ್ಲಿ ಕೊಟ್ಟಿರೋ ಕಂಪ್ಲೇಂಟ್ ನಾವು ವಾಪಸ್ ತಗೊಳ್ಳೋದಕ್ಕೆ ಹೊರಟಿರ್ಬೇಕು. ಹೇಗೆ ಹೇಳ್ತೀಯ? ಅವರಪ್ಪ ಒತ್ತಿ ಒತ್ತಿ ಆ ಕಂಪ್ಲೇಂಟ್ ಇಂದಾನೆ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿದ್ರಲ್ಲ, ಆವಾಗ ಪ್ರೀತು ಮುಖನ ಗಮನಿಸಿದ್ಯಾ? ಒಳ್ಳೆ ಹಿಂಗ್ ಮಂಗಂಗಿತ್ತು. ಇಲ್ಲ, ನನ್ನ ಫೋಕಸ್ ಎಲ್ಲ ರಘು ಮೇಲಿತ್ತು. ಇರ್ಲಿ, ಆದ್ರೆ ಯಾರು ಅವರಪ್ಪ ಹಾಗೆ ಹೇಳಿದ ತಕ್ಷಣ ದಾಮಿನಿನ ಅವಾಯ್ಡ್ ಮಾಡ್ಕೊಂಡು ಪ್ರೀತು ಅಲ್ಲಿಂದ ಹೊರಟ. ಆದ್ರೆ ನನ್ಗನ್ಸುತ್ತೆ ಅವನು ಸ್ಟೇಷನ್ಗೆ ಹೊರಟಿರ್ತಾನೆ ಅಂತ. ಶ್ಯೂರ್, 100%. ಅವನು ಅಲ್ಲಿಗೆ ಹೋಗಿದ್ರೆ ಸೊ ವಾಟ್ ನೆಕ್ಸ್ಟ್? ಏನಿಲ್ಲ, ಕೂಲ್ ಆಗಿರೋದಷ್ಟೇ. ಪ್ರೀತು ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದ್ರಿಂದ ಅಖಿಲಾಂಡೇಶ್ವರಿ ನಿರಪರಾಧಿ ಅಂತ ಏನು ಪ್ರೂವ್ ಆಗಲ್ಲ, ಅವಳು ಸ್ಟೇಷನ್ ಇಂದ ರಿಲೀಸ್ ಆಗಲ್ಲ. ಆ ಪ್ರೀತು ಕೊಟ್ಟಿರೋ ಕಂಪ್ಲೇಂಟ್ ಒಂದು ಸಾಕ್ಷಿ ಅಷ್ಟೇ. ಆದ್ರೆ ಅದಕ್ಕಿಂತ ಬಲವಾದ ಸಾಕ್ಷಿ ಆದಿತ್ಯನ ಮೇಲೆ ಹಾರಿಸಿರೋ ಗುಂಡಿನ ಗನ್ನು ಲೈಸೆನ್ಸ್ ಇರೋದು ಅಖಿಲಾಂಡೇಶ್ವರಿ ಹೆಸರಲ್ಲಿ. ಆ ಗನ್ ಮೇಲಿರೋ ಫಿಂಗರ್ ಪ್ರಿಂಟ್ ಕೂಡ ಅವಳದೆ. ಅದನ್ನ ಯಾರು ಬದಲಾಯಿಸೋದಕ್ಕಾಗಲ್ವಲ್ಲ. ಹಾಗಂತ ನಾವು ಕೈ ಕಟ್ಕೊಂಡು ಕೂತ್ಕೋಬಾರ್ದು. ಅಖಿಲ ಪರ ಒಂದು ಘಟನೆನೂ ನಡೆಯೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅವಳ ವಿರುದ್ಧ ಎಷ್ಟು ಸಾಕ್ಷಿ ಇದೆಯೋ ಪರಾನೂ ಅಷ್ಟೇ ಇದೆ. ಮಗನೇ ಅಮ್ಮನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದೆ ಈ ಕೇಸಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್. ಅದು ಅಖಿಲನ ಮೆಂಟಲಿ ಕುಗ್ಸಿದೆ. ಆ ಪಾಯಿಂಟೇ ನಮಗೆ ಮೈನಸ್ ಆಗ್ಬಿಟ್ರೆ ಸೊ ಅವನು ಕಂಪ್ಲೇಂಟ್ ವಾಪಸ್ ತಗೋಬಾರ್ದು. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಗಿ ಸಂಚಾರಿ. ಏನೋ ಮರಿ, ಇಷ್ಟೊತ್ತಲ್ಲಿ ಒಬ್ನೇ ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲೂ ಇಲ್ಲ, ಹಿಂಗೆ ವಾಕ್ ಹೋಗ್ತಾ ಇದ್ದೆ. ಪ್ರಪಂಚದಲ್ಲಿ ಬೈಕ್ ಮೇಲೆ ವಾಕಿಂಗ್ ಹೊರಟಿದ್ದೆ ಅಂತ ಹೇಳಿರೋ ಏಕೈಕ ವ್ಯಕ್ತಿ ನೀನೇ ನೋಡು. ಲೇ ಮಂಕೆ, ಸುಳ್ಳು ಹೇಳಕ್ಕೂ ಬರಲ್ವಲ್ಲ ನಿಂಗೆ? ಅದು ನನ್ನ ಫ್ರೆಂಡ್ ಮೀಟ್ ಮಾಡ್ಬೇಕಿತ್ತು. ಅಯ್ಯೋ ದಡ್ಡ, ಇಷ್ಟು ದಿನದಲ್ಲಿ ನೀನ್ ಏನು ಅನ್ನೋದನ್ನ ನೀನ್ ಇಂಚಿಂಚು ಅರ್ಧ ಕುಡ್ದ್ಬಿಟ್ಟಿದ್ದೀನೋ. ನಿಜ ಬಗಳು, ಎಲ್ಲಿ ಹೋಗ್ತಿದ್ಯಾ? ಹೇಳ್ತಾ ಇದ್ದೀನಲ್ಲ, ನನ್ನ ಫ್ರೆಂಡ್ ನೋಡಕ್ ಹೋಗ್ತಾ ಇದ್ದೀನಿ ಅಂತ. ಅಲ್ಲ, ಎಲ್ಲೇ ಹೋದ್ರು ಎಲ್ಲ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ಹೌದು, ನೀನ್ ಎಲ್ಲೇ ಹೋದ್ರು ಕೂಡ ನಮ್ಗೆ ಹೇಳ್ಬಿಟ್ಟೆ ಹೋಗ್ಬೇಕು. ಯಾಕೆಂದ್ರೆ ನಾವು
ಬಂಧಿಯಾಗಿರೋ ಖೈದಿ. ನಾವು ಹಾಕೋ ಗೆರನ ಯಾವುದೇ ಕಾರಣಕ್ಕೂ ನೀನ್ ದಾಟೋ ಹಾಗಿಲ್ಲ. ದಾಟಿದ್ರೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಪೇಪರ್ ಅಲ್ಲಿ ಪ್ರಿಂಟ್ ಪೇಜ್, ಟಿವಿಲಿ ಹೆಡ್ಲೈನ್ಸ್, ನಿನ್ನ ರಾಸ್ಲೀಲೆ ವಿಡಿಯೋ ತಾಂಡವ ಆಡುತ್ತೆ. ಹುಷಾರ್. ಹೇಳ್ತೀಯೋ ಇಲ್ಲ ವಿಡಿಯೋ ರಿಲೀಸ್ ಮಾಡೋದಕ್ಕೆ ಅರುಂಧತಿಗೆ ಫೋನ್ ಮಾಡ್ಲಾ? ಬೇಡ. ಮಾಮ್ ವಿರುದ್ಧ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ಇಸ್ಕೊಳಕ್ ಹೋಗ್ತಾ ಇದ್ದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ಅತ್ಯಮ್ಮನ್ ಬಿಡಿಸ್ಕೊಂಡು ಬರೋದಕ್ಕೆ ಯಾವ ಲಾಯರು ಸಿಗ್ಲಿಲ್ವಾ? ಯೋಚನೆ ಮಾಡಬೇಡಿ ಯಜಮಾನ್ರೆ, ನಮ್ದವ್ರ ಕೈನ ಆ ದೇವರು ಯಾವತ್ತೂ ಬಿಡೋದಿಲ್ಲ. ಅತ್ಯಮ್ಮನ್ ಬಿಡಿಸ್ಕೊಂಡು ಬರೋದಕ್ಕೆ ಯಾರಾದರೂ ಲಾಯರ್ ಸಿಕ್ಕೇ ಸಿಗ್ತಾರೆ. ಮತ್ತಿನ್ನೇನು ಯೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ಪ್ರೀತು ಬಗ್ಗೆ. ಏನು? ಅವನ್ನ ಯಾರೋ ಗಮನಿಸ್ತಾ ಇದ್ದಾರೆ. ಅವನು ಓಪನ್ ಆಗಿ ಮಾತಾಡೋದಕ್ಕೆ ಹೆದರ್ಕೊಳ್ತಾ ಇದ್ದಾನೆ ಪಾರು. ಯಾರದು? ದಾಮಿನಿ ಚಿಕ್ಕಮ್ಮ. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ನಾನು ಗಮನಿಸ್ದಾಗೆ ದಾಮಿನಿ ಚಿಕ್ಕಮ್ಮನ ನೋಡಿದಾಗೆಲ್ಲ ಮಾತಾಡ್ತಾ ಇರೋ ಪ್ರೀತು ಮಾತು ನಿಲ್ಲಿಸ್ತಾನೆ, ಹೆದರ್ಕೋತಾನೆ. ಇದು ನನ್ನ ಅನುಮಾನ ಅಷ್ಟೇ, ಗ್ಯಾರಂಟಿ ಅಂತ ಏನಲ್ಲ. ಆದ್ರೆ ನನಗೆ ಯಾಕೋ ಇದೇ ನಿಜ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಹಿಂದೆ ಒಂದ್ಸಲ ನಾನು ಅವ್ರ ಹೆಸರು ಹೇಳಿದ್ದೆ. ಜನನಿಯವ್ರು ಕೂಡ ಅವ್ರ ಮೇಲೆ ಅನುಮಾನ ಪಟ್ಟಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ಅವ್ರನ್ನ ನೋಡೇ ನಿಮ್ಮ ತಮ್ಮ ಹೆದರ್ಕೊಳ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಆದರೂ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಥರ ಪರೀಕ್ಷೆ ಮಾಡಿ ನೋಡೋದು ಒಳ್ಳೇದು ಅನ್ಸುತ್ತೆ. ನೋಡೋ, ನೀನು ನನ್ನ ಕಣ್ ತಪ್ಪಿಸಿ ನಿಮ್ಮ ಮನೆ ಕಾಂಪೌಂಡಿಂದ ಹೊರಟ್ರು ಕೂಡ ಅದು ನನಗೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ನೀನು ಯಾವಾಗ ನಿಮ್ಮ ಮನೆಯವ್ರ ಕಣ್ ತಪ್ಪಿಸಿ ಅಲ್ಲಿಂದ ಹೊರಟ್ಯೋ ಆಗ್ಲೇ ನಿನ್ನ ಮೂಡ್ ಬಗ್ಗೆ ನಂಗೆ ಡೌಟ್ ಬಂತು. ನೀನು ಏನೋ ಯಾಮಾರಿಸ್ತೀಯ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ಮನೆಯಿಂದ ಹೊರಟೆ. ನೀನು ನನ್ನ ಪುಣ್ಯಕ್ಕೆ ಇಲ್ಲಿ ತಗಲಾಕೊಂಡೆ. ನೋಡಿ, ನಾನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಮಾಮಿನ ಸ್ಟೇಷನಲ್ಲಿದ್ದಾರೆ, ಅವ್ರಿಗೆ ಬೇಲ್ ಸಿಗ್ತಾ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡಿ. ಆದ್ರೆ ದಯವಿಟ್ಟು ನಮ್ಮ ಮಾಮನ ರಿಲೀಸ್ ಮಾಡಿಸಿ ಪ್ಲೀಸ್. ನಿಮ್ಮ ಕೈ ಮುಗಿತೀನಿ. ಬರೀ ಕೈ ಮುಗಿದ್ರೆ ಸಾಕ? ಆಯ್ತು, ನಿಮ್ಮ ಕಾಲ್ಗೂ ಬೀಳ್ತೀನಿ. ಕಾಲಕ್ಕೆ ಬೀಳೋದಲ್ಲ, ನಿನ್ ಕಾಲೇ ಕಟ್ ಮಾಡ್ಕೊಂಡ್ರು ನನ್ನ ನಿರ್ಧಾರ ಬದಲಾಗೋದಿಲ್ಲ. ನೋಡೋ, ತೆಪ್ಪಗೆ ಮನೆಗೆ ಹೊರಟೋಗ್ತಾ ಇರು.
ಬೇಲಾಗಿದೆ. ನೀವಿನ್ನ ನೆಮ್ಮದಿಯಿಂದ ಮನೆಗೆ ಹೋಗ್ಬೋದು. ಬನ್ನಿ ಮೇಡಮ್. ನಿಮಗೆ ಬೇಲ್ ಕೊಟ್ಟವ್ರನ್ನ ಹುಡುಕ್ತಾ ಇದ್ದೀರಾ ಮೇಡಮ್? ಅವರು ಹೊರಗಡೆ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ನನ್ನನ್ನು ತುಂಬ ಗೌರವದಿಂದ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಬರ್ತೀನಿ ಮೇಡಮ್, ಬರ್ತೀನಿ ಅಂತ ಮಾತ್ರ ಹೇಳಬೇಡಿ. ಬರ್ತೀನಿ ಅಂತ ಹೇಳಿದವರು ಎಷ್ಟೋ ಜನ ಮತ್ತೆ ವಾಪಸ್ ಬಂದಿರೋ ಉದಾಹರಣೆ ಇದೆ. ಆಗಲಿ, ಹೋಗ್ತೀನಿ. ಸರಿ ಮೇಡಮ್. ಇಲ್ಲ ಅಂದ್ರೆ ಈ ಮನೆ ಕೆಲಸದವರೆಲ್ಲ ಮನೇನ ಹಿಂಗ್ ಇಟ್ಕೋತಾರೆ ಅಂತ ನೋಡ್ಕೋಬೇಕು ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮ್ಗೆಲ್ಲ ಒಂದು ಟಿಪ್ಸ್ ಕೊಡ್ತೀನಿ, ನೀವು ಕೇಳಿಸ್ಕೊಳ್ಳೇಬೇಕು ಆಯ್ತಾ? ನನಗೊಂದು 3 ತಿಂಗಳಿಂದ ಒಂದು ಪೌಡ್ರನ್ನ ಸಣ್ಣ ಆಗ್ಬೇಕು ಅಂತ ನೀರ್ಗೆ ಹಾಕೊಂಡು ಹಾಲ್ಗೆ ಹಾಕೊಂಡು ಕುಡ್ದಿದ್ದು ಏನು ಪ್ರಯೋಜನ ಆಗ್ಲಿಲ್ಲ. ಹಾ, ನಟರಾಜ ಸರ್ವಿಸ್ ಮಾಡಿದ್ರೆ ದೇಹನೂ ಕರಗುತ್ತೆ, ಆರೋಗ್ಯವಾಗೂ ಇರ್ಬೋದು. ಇದು ಇವತ್ತಿನ ಬೆಳಗಿನ ನನ್ನ ಕಡೆಯಿಂದ ನಿಮ್ಗೊಂದು ಟಿಪ್ಸ್. ಆದ್ರೂ ಫ್ರೆಂಡ್ಸ್, ಅರಮನೆಯಲ್ಲಿ ರಾಜ ಇಲ್ಲಾಂದ್ರೆ ಹೇಗೆ ಕಳೆ ಇರೋಲ್ವೋ ಹಾಗೆ ಇಡೀ ಅರಸನ ಕೋಟೆಯಲ್ಲಿ ನಮ್ಮ ಅಖಿಲಕ್ಕ ಇಲ್ಲ ಅಂದ್ರೆ ಜೀವ ಕಳೆನೇ ಇರಲ್ಲ. ಅಕ್ಕ ಯಾವಾಗ ರಿಲೀಸ್ ಆಗಿ ಬರ್ತಾರೋ, ಬಾಯಿ ತುಂಬ ಬೈತಾರೋ, ನಾನು ಯಾವಾಗ ನನ್ನ ಕಿವಿ ತುಂಬ ಕೇಳಿಸ್ಕೋತೀನೋ ಅಂತ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಹಾ, ಅಕ್ಕ ಇಲ್ಲ ಅಂದ್ರೆ ಈ ಇಡೀ ಅರಸನ ಕೋಟೆ ಜವಾಬ್ದಾರಿ ನಂದೇ ಅಲ್ವಾ ಫ್ರೆಂಡ್ಸ್? ಮನೆ ಕೆಲಸದವರೆಲ್ಲ ಅಕ್ಕ ಇಲ್ಲ ಅಂದ್ರೆ ಜವಾಬ್ದಾರಿನೇ ಬಿಟ್ಬಿಟ್ಟಿರ್ತಾರೆ. ಅವರೆಲ್ಲ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಇವಾಗ ಹೋಗಿ ನೋಡ್ಬೇಕು. ನೀವು ಬನ್ನಿ. ಕತ್ತಲಿರೋ ತಾಯಿ ತಪ್ಪಿದ್ದೋಯ್ತಲ್ಲಪ್ಪ. ಇವತ್ತು ನನ್ಗದು ಏನು ಗ್ರಾಚಾರ ಕಾದಿದ್ಯೋ ಏನೋ ದೇವ್ರೆ. ಆದಿತ್ಯ, ನೀನ್ ಯಾಕಪ್ಪ ಇಷ್ಟು ಬೇಗ ಎದ್ದು ಬರೋಕ್ ಹೋದೆ? ರೆಸ್ಟ್ ಮಾಡ್ಬೇಕಲ್ವಾ? ಓ, ಅಕ್ಕ ಇಲ್ಲ ಅಂತ ಎದ್ದು ಬಂದ್ಯಾ? ನನಗೂ ಅಷ್ಟೇ ಕಣಪ್ಪ, ಅಕ್ಕ ಇಲ್ಲ ಅಂತ ತುಂಬ ಬೇಜಾರಾಗ್ತಿದೆ. ಆದರೂ ಮನೆಯೆಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡಿದಾರ ಅಂತ ಓಡಾಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ನ, ಅಷ್ಟರಲ್ಲಿ ತಾಯ್ತಾ ಬಿದ್ದೋಗ್ಬಿಡ್ತು. ಕೊಡಪ್ಪ.
ಅಯ್ಯೋ ನಾನ್ಯಾಕಪ್ಪ ಸುಳ್ಳು ಹೇಳಿ ತಾಯ್ತಾ ಅಂದೆ. ಇನ್ನೇನಂತಾರೆ? ಬೇಕಾದ್ರೆ ಮಾರ್ಕೆಟ್ಗೆ ಹೋಗಿ ಎಲ್ರಿಗೂ ತೋರಿಸ್ಕೊಂಡ್ ಬಿಡೋಣ. ಯಾರಾದ್ರೂ ಒಬ್ರು ಇದು ತಾಯ್ತಾ ಅಲ್ಲ ಅಂದ್ರೆ ನಾನು ತಿರುಪ್ತಿಗೆ ಹೋಗಿ ಫುಲ್ಲು ಬೋಡ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ನಿಜ ಹೇಳಿ, ಇದನ್ನ ಯಾರು ನಿಮ್ಗೆ ಕೊಟ್ಟಿದ್ದು? ಅದು ನನ್ನ ಕೈ ಕೊಟ್ರೆ ಹೇಳ್ತೀನಿ. ಚಿಕ್ಕಮ್ಮ, ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಿಜ ಹೇಳಿ, ಯಾರು ಇದನ್ನ ಕೊಟ್ಟಿದ್ದು? ಯಾಕಪ್ಪ ಕೇವಲ ಒಂದು ತಾಯ್ತಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳ್ತೀಯಾ? ಅದು ಇವತ್ತೇ ಇಷ್ಟು ದಿನ ಹಾಕೊಂಡಿದ್ದೀನಿ, ಯಾವತ್ತೂ ಕೇಳಿಲ್ಲ. ಯಾಕೆ ಇವತ್ತೇ ಹಿಂಗ್ ಪ್ರಶ್ನೆ ಕೇಳ್ತಾ ಇದೀಯಾ? ಯಾಕೆ ಅಂದ್ರೆ ಈ ತಾಯ್ತದಲ್ಲಿ ಕ್ಯಾಮ್ರಾ ಇದೆ, ಅದಕ್ಕೆ. ಯಾಕಿಲ್ಲ? ಶಾಕ್ ಆಗಿದೆ? ಓ, ನಾನೇನಿಲ್ಲಿ ಅಂತನಾ? ಅಫ್ಕೋರ್ಸ್ ನಾನೇ ಬೇಲ್ ಕೊಡ್ಸಿದ್ದೆ. ನಿನ್ನ ಗಂಡ ಮಕ್ಕಳು ಮಾಡದೇ ಇರೋ ಕೆಲ್ಸನ ನಾನು ಮಾಡಿದ್ದೀನಿ. ಈಗ್ಲಾದ್ರೂ ಗೊತ್ತಾಯ್ತಾ ಅವ್ರ ಯೋಗ್ಯತೆ ಏನು ಅಂತ? ಅಲ್ಲ, ಅವ್ರಿಗೊಂದು ಲಾಯರ್ನ ಹಿಡಿಯಕ್ಕಾಗ್ಲಿಲ್ಲ. ಸೊ ನಾನ್ ನಿನಗ್ ಬೇಲ್ ಕೊಡಿಸೋ ಮೂಲಕ ಭಿಕ್ಷೆ ಕೊಡ್ತಿದ್ದೇನೆ. ಹೋಗ್ ಬದುಕೋ, ಹೋಗ್. ನಿನ್ನ ಅರೆಸ್ಟ್ ಮಾಡಿಸಿದ್ರ ಹಿಂದೆ ಯಾರಿದ್ದಾರೆ ನನಗ್ ಗೊತ್ತಿಲ್ಲ. ಆದ್ರೆ ನಿನ್ ಚಿಕ್ಕ ಮಗನೇ ನಿನ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಗೊತ್ತಾದ್ಮೇಲೆ ನನಗಂತೂ ಹಾಲಲ್ಲ, ಅಮೃತ ಕುಡ್ದಷ್ಟೇ ಖುಷಿ ಆಯ್ತು. ಇಷ್ಟಕ್ಕೂ ಈ ಘಟನೆಯಿಂದ ಆಗಿರೋ ಡ್ಯಾಮೇಜ್ ಒಂದಾ ಎರಡಾ? ಮೊದಲನೇದು, ನಿನ್ನ ಅರಸನ ಕೋಟೆಯಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರು ನೆಮ್ಮದಿ ಸಿಕ್ತಿಲ್ವಂತೆ. ಅಲ್ದೆ ನಿನ್ನ ಕಂಪನಿ ಶೇರು ಒಂದೇ ದಿನದಲ್ಲಿ ನೆಲ ಕಚ್ಚಿ ಪಾತಾಳ ಸೇರ್ಕೊಂಡ್ಬಿಡ್ತೀಂತೆ. ಆದ್ರೂ ನಿನ್ನ ಶತ್ರುವಿಂದಾನೆ ನಿನಗ್ ಬೇಲ್ ಸಿಗೋ ಪರಿಸ್ಥಿತಿ ಬಂತಲ್ಲ, ನಿನ್ನ ನೋಡಿದ್ರೆ ನನಗ್ ಪಾಪ ಅನಿಸ್ತದೆ. ನೀನು ಯಾವತ್ತಿದ್ರೂ ನನ್ನ ಹಂಗಲ್ಲೇ, ನನ್ನ ಋಣದಲ್ಲೇ ಬಿದ್ದು ಸಾಯ್ಬೇಕು. ಆಗ್ಲೇ ನನಗ್ ನೆಮ್ಮದಿ.